1835 ಏನಾಯಿತು? ಅವರಿಗೆ ಬಟ್ಟೆ ಹಾಕೊಳ್ಳೋಕೆ ಗೊತ್ತಿಲ್ಲದೆ ಇದ್ದಂಥ ಕಾಲದಲ್ಲಿ ನಮ್ಮ ದೇಶದಲ್ಲಿ ಅದ್ಭುತವಾದ ನಾಗರಿಕತೆ ಇತ್ತು. ಮೆಕಾಲೆ ಮಿನಿಟ್ಸ್ ಅಂತ ಒಂದು ಸಣ್ಣ ಡಾಕ್ಯುಮೆಂಟ್ ಅನ್ನು ಬರ್ಕೊಟ್ಟ. ಭಾರತವನ್ನ ನಾಗರಿಕ ಸಮಾಜವನ್ನಾಗಿ ಮಾಡಬೇಕು ಅಂತಂದ್ರೆ ಏನ್ ಮಾಡಬೇಕು, ಭಾರತೀಯ ಸಮಾಜವನ್ನ ನಾಶ ಮಾಡಿ ಗುಲಾಮರನ್ನಾಗಿ ಮಾಡೋದು ಹೇಗೆ ಅನ್ನೋದಕ್ಕೊಂದು ಬ್ಲೂ ಪ್ರಿಂಟ್ ಕೊಟ್ಟ. ಬಟ್ ಅದು ಎಜುಕೇಶನ್ ಪಾಲಿಸಿನೇ ಯಾಕೆ ಚೂಸ್ ಮಾಡ್ಕೊಂಡ? ಸೊ ಇಲ್ಲಿ ಉದ್ಯೋಗ ಸಿಗಬೇಕು ಅಂತಂದ್ರೆ ಇಂಗ್ಲಿಷ್ ಕಲಿಬೇಕು. ಇಂಗ್ಲಿಷ್ ಶಾಲೆಗಳಿಗೆ ಹೋದ್ರೆ ಉದ್ಯೋಗ ಸಿಗುತ್ತೆ. ನಮ್ಮ ದೇಶೀಯ ಶಾಲೆಗಳಿಗೆ ಅನುದಾನವನ್ನು ಕಟ್ ಮಾಡಕ್ ಶುರು ಮಾಡೋದು. ಯಾವುದು ನಮ್ಮನ್ನ ನಾಶ ಮಾಡೋದಕ್ಕೋಸ್ಕರ ಅಂತ ಡಿಸೈನ್ ಆಗಿದೆಯೋ ತಾವಾಗೇ ಅದ್ರಲ್ಲಿ ಹೋಗಿ 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 ಒಳಗೆ ಬೀಳ್ತಾ ಹೋದ್ರು. ಸೊ ಲ್ಯಾಂಗ್ವೇಜು ಒಂಥರ ನಮ್ಮ ಸೈಕಲಾಜಿಕಲಿ ತುಂಬ ಇಂಪ್ಯಾಕ್ಟ್ಫುಲ್ ಅನ್ನೋದು ಎಲ್ರಿಗೂ ಗೊತ್ತಿರುವಂಥದ್ದು. ಸೊ ಇಲ್ಲಿಂದ ಶುರು ಆಯ್ತಾ ಅಂತ. ಕನ್ನಡ ಓದಕ್ಕೆ ಬರೆಯೋದಕ್ಕೆ ಬಂದಿಲ್ಲ ಅಂತಂದ್ರೆ ಕನ್ನಡ ಸಾಹಿತ್ಯ ನೀವು ಓದಕ್ಕಾಗೋದಿಲ್ಲ. ಕನ್ನಡ ಸಾಹಿತ್ಯ ಓದಿಲ್ಲ ಅಂತಂದ್ರೆ ಕನ್ನಡ ನೆಲದ ಸೊಗಡು ನಿಮ್ಗೆ ಅರ್ಥ ಆಗೋದಿಲ್ಲ. ಭಾಷೆ ಬರೀ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕಿರುವಂತ ಒಂದು ಸಾಧನ ಮಾತ್ರ ಅಲ್ಲ. ಭಾಷೆ ನಮ್ಮ ಸಂಸ್ಕೃತಿ ಜೊತೆಗೆ ಕನೆಕ್ಟ್ ಮಾಡಕ್ಕಿರುವಂತ ಒಂದು ಬ್ರಿಡ್ಜ್ ಅದು. ಇಂಗ್ಲಿಷ್ ಕಲಿಯೋದು ತಪ್ಪಲ್ಲ ಮೇಡಮ್. ಇಂಗ್ಲಿಷ್ ಇಸ್ ಅ ಗ್ಲೋಬಲ್ ಲ್ಯಾಂಗ್ವೇಜ್. ಇಂಗ್ಲಿಷನ್ನ ಕಲಿಯೋದ್ರ ಜೊತೆಗೆ ನಮ್ಮನ್ನ ನಾವು ಕಳ್ಕೊಳ್ತಾ ಹೋದ್ವಿ. ಇವಾಗ ಅದು ಕಂಪ್ಲೀಟ್ ಆಗ್ಬಿಟ್ಟಿದೆ ಆಲ್ಮೋಸ್ಟ್. ಇದು 1947 ಇಂಡಿಪೆಂಡೆನ್ಸ್ ಬಂತು. ಬಟ್ ಬಂದಾದ ನಂತರದಲ್ಲಿ ಆಗಬಹುದಾದಂತಹ ಚೇಂಜಸ್ಗಳಿತ್ತು, ಯಾಕೆ ಆಗಲಿಲ್ಲ? ಧೈರ್ಯವಾಗಿ ಇದು ಪ್ರಾಬ್ಲಮ್ ಅಂತ ಹೇಳ್ಕೊಳ್ಳೋದಕ್ಕೂ ನಮ್ಮ ನಾಯಕರಿಗಾಗಿನ ಕಾಲದಲ್ಲಿ ಧೈರ್ಯ ಬರಲಿಲ್ಲ. ಸಂಸ್ಕಾರ, ಸಂಸ್ಕೃತಿ, ಭಾರತೀಯತೆಯನ್ನು ಶಿಕ್ಷಣದೊಳಗೆ ತರಬೇಕಿತ್ತು. ಇದು ಮೂರನ್ನೂ ಶಿಕ್ಷಣದಿಂದ ಹೊರಗಿಟ್ಟು ಆತ್ಮವಿಲ್ಲದ ಹೆಣದ ತರದಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ತಂದರು. For business and personal promotions in Suman TV Kannada, please contact 9686376663. ಮೆಕಾಲೆ ಅಂತ ಇತ್ತೀಚಿನ ದಿನಗಳಲ್ಲಿ ನಮ್ಗೆಲ್ಲರಿಗೂ ಗೊತ್ತಾಗ್ತಾ ಇರೋದು. ಬಹುಶಃ 20 ವರ್ಷದ ಹಿಂದೆ ಯಾರಿಗೂ ಈತನ ಬಗ್ಗೆ ಗೊತ್ತೂ ಇರಲಿಲ್ಲ. ಈತ ಏನು ಮಾಡ್ದ, ಏನು ಬರ್ದ, ಏನೂ ಇಲ್ಲ. ಬಟ್ ಆತ ಬರೆದಂಥದ್ದು ಒಂದೇ ಒಂದು ಇಂಪ್ಯಾಕ್ಟ್ಫುಲ್ ಥಾಟ್ ಅಂದರೆ, ನಾವು ನೋಡೋದಕ್ಕೆ ಭಾರತೀಯರಾಗಿರಬೇಕು, ಆದರೆ ನಮ್ಮ ಥಾಟ್ ಪ್ರಾಸೆಸ್ ಹೇಗೆ ಓಡುತ್ತೆ ಅದು ಬ್ರಿಟಿಷರ ತರಹದ್ದಾಗಿರಬೇಕು ಅನ್ನೋವಂಥದ್ದು. ಸೊ ಈ ಒಂದು ಹೇಗೆ ಸೈಕಲಾಜಿಕಲಿ ಅವ್ನು ನಮ್ಮನ್ನು ಮಾಡಿಫೈ ಮಾಡ್ತಾ ಬಂದ ಅನ್ನುವಂಥದ್ದೇ ನಾವು ಕೇಳ್ಪಟ್ಟಿರೋದು. ಸೊ ಯಾರೀತ, ಯಾಕೆ ಬಂದ, ಯಾಕೆ ನಮ್ಮ ಎಜುಕೇಷನಲ್ ಸಿಸ್ಟಮ್ ಮೇಲೆ ಅವನಿಗೆ ಕಣ್ಣಿತ್ತು ಅಂತ. ಸೊ ಮೊದಲನೇದಾಗಿ ನಾನು ಅಲ್ಲಿಂದನೇ ಶುರು ಮಾಡೋದಕ್ಕೆ ಇಷ್ಟಪಡ್ತೀನಿ. 1835 ಏನಾಯಿತು ಅದ್ರ ಬಗ್ಗೆ ಹೇಳಿ ಸರ್. ನೋಡಿ, ಬ್ರಿಟಿಷರ್ಸ್ ನಮ್ಮ ದೇಶಕ್ಕೆ ಬಂದು ಆಗಾಗಲೇ ಸಾಕಷ್ಟು ವರ್ಷಗಳಾಗೋಗಿತ್ತು. ಅವರು ವ್ಯಾಪಾರಕ್ಕೆ ಅಂತ ಬಂದವರು ನಮ್ಮ ದೇಶವನ್ನು ಲೂಟಿ ಮಾಡಬೇಕು, ಅದು ಅವರ ಪ್ರೈಮರಿ ಉದ್ದೇಶ. ಅದಲ್ಲದೆ ನಮ್ಮ ಕಲ್ಚರ್ ಏನಿದೆ ಅದ್ರ ಮೇಲೆ ಹೊಡಿಬೇಕು ಅನ್ನೋದು ಕೂಡ ಅವ್ರ ಉದ್ದೇಶ ಇತ್ತು. ಸಕ್ಸಸ್ಫುಲ್ ಆಗಿರಲಿಲ್ಲ ಅವರು ಅಷ್ಟಾಗಿ. ಯಾಕಂದರೆ ನಮ್ಮ ದೇಶ ವೈವಿಧ್ಯತೆ ಇರುವಂಥ ದೇಶ. ವೈವಿಧ್ಯತೆ ಇದ್ದಾಗ ನಿಮಗೆ ಸೆಕ್ಯೂರಿಟಿ ಇರುತ್ತೆ. ಆ ಲೋಕಲ್ ಕಮ್ಯುನಿಟಿಗಳಲ್ಲಿ ಅವ್ರಿಗೆ ಸೆಕ್ಯೂರ್ ಆಗಿರ್ತಾರೆ ಅವರು. ಎಲ್ಲಿವರೆಗೂ ಜನಗಳ ಮನಸ್ಸಿನಲ್ಲಿ ಇನ್ಸೆಕ್ಯೂರಿಟಿ ಇರೋದಿಲ್ವೋ ಅಲ್ಲಿವರೆಗೂ ಅವರನ್ನು ನೀವು ಗುಲಾಮರನ್ನಾಗಿ ಮಾಡ್ಕೊಳ್ಳೋಕ್ಕಾಗೋದಿಲ್ಲ. ಯಾರಿಗೆ ಇನ್ಸೆಕ್ಯೂರಿಟಿ ಇರುತ್ತೆ ಅವರನ್ನು ನೀವು ಗುಲಾಮರನ್ನಾಗಿ ಮಾಡ್ಬೋದು. ಬಟ್ ನಮ್ಮ ದೇಶದಲ್ಲಿ ಬಡತನ ಇದ್ದಿರ್ಬೋದು, ನೂರಾರು ವರ್ಷಗಳು ಅದಕ್ಕಿಂತ ಮುಂಚೆಯಿಂದ, ಕಳೆದ 1000 ವರ್ಷಗಳಿಂದ ನಮ್ಮ ದೇಶ ಹೊಡೆತ ತಿಂತಾನೆ ಬಂದಿದೆ. ಲೂಟಿ ಮಾಡಬೇಕು ಅಂದ್ಕೊಳ್ಳೋರು ಬೇಕಾದಷ್ಟು ಬಂದರು. ಆದರೂ ನಮ್ಮ ಸಮಾಜ ಹಿಡಿದಿಟ್ಕೊಂಡು ನಿಂತಿತ್ತು. ಬ್ರಿಟಿಷರು 1835 ಇವನು ಮೆಕಾಲೆ ಅಂತ ಅನ್ನೋನು ಒಬ್ಬ ದೊಡ್ಡ ಆಫೀಸರ್ ಅಂತ ಅನ್ಕೊಳ್ಳಿ ಬ್ರಿಟಿಷರಲ್ಲಿ, ಇಂಗ್ಲೆಂಡ್ನಲ್ಲಿ. ಅವನನ್ನು ಕಳಿಸಿದ್ದು ಸ್ಟಡಿ ಮಾಡು, ಭಾರತ ದೇಶವನ್ನು ನೀನು ಅಧ್ಯಯನ ಮಾಡು, ಇವರನ್ನ ನಾವು ಗುಲಾಮರನ್ನಾಗಿ ಮಾಡಬೇಕು ಅಂತಂದರೆ ಏನು ಮಾಡಬೇಕು ಅದ್ರ ಬಗ್ಗೆ ನಿಂದ ರೆಕಮೆಂಡೇಶನ್ ಕೊಡು ಅಂತ. ಬ್ರಿಟಿಷರು ಅವರ ಸ್ವಭಾವಕ್ಕೆ ತಕ್ಕಂಗೆ ಇಲ್ಲಿ ಬಂದು ಅವ್ರು ಲೂಟಿ ಮಾಡೋಕ್ಕೆ ಬಂದಿದ್ರು ಅವ್ರು ನಮ್ಮನ್ನು ಉದ್ಧಾರ ಮಾಡೋಕ್ಕೆ ಬಂದಿದ್ದೀವಿ ಅನ್ನೋ ಥರ ಪ್ರೊಜೆಕ್ಟ್ ಮಾಡ್ಕೊಳ್ಳೋರು. ಅವ್ರಿಗೆ ಬಟ್ಟೆ ಹಾಕೊಳ್ಳೋಕೆ ಗೊತ್ತಿಲ್ಲದೆ ಇದ್ದಂಥ ಕಾಲದಲ್ಲಿ ನಮ್ಮ ದೇಶದಲ್ಲಿ ಅದ್ಭುತವಾದ ನಾಗರಿಕತೆ ಇತ್ತು. 1000 ವರ್ಷಗಳ ಹಿಂದೆನೇ ನಮ್ಮ ದೇಶದ GDP ಕಾಂಟ್ರಿಬ್ಯೂಷನ್ ಅದು ಸುಮಾರು 35% ಪ್ರಪಂಚದ GDP ಕಾಂಟ್ರಿಬ್ಯೂಷನ್ ಇತ್ತು. ಇದಕ್ಕೆಲ್ಲ ಸ್ಟ್ಯಾಟಿಸ್ಟಿಕ್ಸ್ ಇದೆ, ರಿಸರ್ಚ್ ಇದೆ. ಏನೋ ಇವರು ಭಾರತೀಯ ರಾಷ್ಟ್ರವಾದಿಗಳು ಇದನ್ನ ಸುಮ್ಮನೆ ಬೂಸ್ಟ್ ಮಾಡ್ತಾರೆ ಅಂತಿಲ್ಲ ಇದು. ಸೊ ಇವನು ಮೆಕಾಲೆ ಬಂದು ಅಧ್ಯಯನ ಮಾಡಿ ಭಾರತದ ಸಮಾಜವನ್ನು ನಾವು ಗುಲಾಮರನ್ನಾಗಿ ಮಾಡಬೇಕು ಅಂತಂದ್ರೆ ಏನು ಮಾಡಬೇಕು ಅನ್ನೋದನ್ನ ಮೆಕಾಲೆ ಮಿನಿಟ್ಸ್ ಅಂತ ಒಂದು ಸಣ್ಣ ಡಾಕ್ಯುಮೆಂಟ್ ಅನ್ನು ಬರ್ಕೊಟ್ಟ. ರೆಕಮೆಂಡೇಶನ್ ಅಂತ ಅನ್ಕೊಳ್ಳಿ, ಒಂದು ಪಾಲಿಸಿ ಡಾಕ್ಯುಮೆಂಟ್ ತರ, ಪಾಲಿಸಿ ರೆಕಮೆಂಡೇಶನ್ ಇದ್ದಂಗೆ. ಅದನ್ನ ಯಾವ ರೀತಿ ಮುಖವಾಡ ಹಾಕದ ಅಂದ್ರೆ, ಅದಕ್ಕೆ ಭಾರತವನ್ನ ನಾಗರಿಕ ಸಮಾಜವನ್ನಾಗಿ ಮಾಡಬೇಕು ಅಂತಂದ್ರೆ ಏನು ಮಾಡಬೇಕು ಅನ್ನೋ ಮುಖವಾಡ ಹಾಕಿ ಭಾರತೀಯ ಸಮಾಜವನ್ನ ನಾಶ ಮಾಡಿ ಗುಲಾಮರನ್ನಾಗಿ ಮಾಡೋದು ಹೇಗೆ ಅನ್ನೋದಕ್ಕೊಂದು ಬ್ಲೂ ಪ್ರಿಂಟ್ ಕೊಟ್ಟ.
ಸೊ ಅದು ಸಾಕಷ್ಟು ರೆಕಮೆಂಡೇಶನ್ಸ್ ಇದೆ ಅದರಲ್ಲಿ. ಬಟ್ ಅದು ಎಜುಕೇಶನ್ ಪಾಲಿಸಿನೇ ಯಾಕೆ ಚೂಸ್ ಮಾಡ್ಕೊಂಡ? ವೈ ಸ್ಕೂಲ್ಸ್? ಅಂದರೆ ಆಗಿನ ನಮ್ಮ ಇಂಟೆಲೆಕ್ಚುಯಲ್ ಟ್ರೆಡಿಷನ್ಸ್ ಹೇಗಿತ್ತು? ನೋಡಿ, ಆವಾಗ ಎಲ್ಲರದು ನಿಮಗೆ ಊರುಗಳಲ್ಲಿ ಈಗ 1860 ಆ ಥರದಲ್ಲೆಲ್ಲಾನು ಬೇಕಾದಷ್ಟು ಸರ್ವೆಗಳನ್ನು ಮಾಡಿದ್ರು. ಬೆಂಗಾಲದ ಒಂದು ಸರ್ವೆ ಆಯಿತು. ಆ ಸರ್ವೆಗಳಲ್ಲಿ ಅವ್ರು ನೋಡುವಾಗ ಪ್ರತಿ ಹಳ್ಳಿಗಳಲ್ಲೂ ಒಂದೊಂದು ಶಾಲೆಗಳಿರ್ತಾ ಇತ್ತು. ಇವಾಗೆಲ್ಲ ಪ್ರೊಜೆಕ್ಟ್ ಮಾಡ್ತಾರಲ್ಲ, ಜಾತಿಯ ಹಿಡಿತ ಇತ್ತು, ಮೇಲ್ಜಾತಿಯವರೆಲ್ಲ ಹಿಡಿತ ಮಾಡ್ಕೊಂಡು ಬಿಟ್ಟಿದ್ರು ಎಜುಕೇಷನ್ ಅಂತೆಲ್ಲ. ಇದೆಲ್ಲ ಬ್ರಿಟಿಷರ್ಸ್ ಮಾಡಿರುವಂಥ ಸರ್ವೆಗಳೇ ಇದೆ. ಹಳ್ಳಿಗಳ ಮಟ್ಟದಲ್ಲಿ ಇದ್ದಂಥ ಶಾಲೆಗಳಲ್ಲಿ ಇದ್ದ ವಿದ್ಯಾರ್ಥಿಗಳಲ್ಲಿ ಎಲ್ಲರೂ ಮೇಲ್ಜಾತಿಯವರಂತಲ್ಲ, ಮೇಲ್ಜಾತಿಯವರ ಸಂಖ್ಯೆ ಕಡಿಮೆನೇ ಇರ್ತಿತ್ತು. ಎಲ್ಲ ಜಾತಿಯವರು ಜನಗಳು ಅಧ್ಯಯನ ಮಾಡ್ತಿದ್ರು. ಹಳ್ಳಿ ಮಟ್ಟದ ಶಾಲೆಗಳಿರ್ತಿತ್ತು, ಲಕ್ಷಾಂತರ ಶಾಲೆಗಳು ಆ ಥರದಿತ್ತು. ಸೊ ಇದರ ಮಧ್ಯದಲ್ಲಿ ಇಂಗ್ಲಿಷ್ ಶಿಕ್ಷಣವನ್ನು ತಂದಿರುವಂತಹ ಕೆಲವು ಶಾಲೆಗಳು ಬರಕ್ಕೆ ಶುರುವಾದವು. ಈಗ ಬ್ರಿಟಿಷರು ಅವರು ಸರ್ಕಾರಗಳನ್ನು ನಡೆಸ್ತಾ ಇದ್ರು, ಅವ್ರದ್ದು ಅಧಿಕಾರ ಇತ್ತು, ಅಲ್ಲಿ ಉದ್ಯೋಗಗಳು ಇತ್ತಲ್ಲ. ಈ ಇಂಗ್ಲಿಷ್ ಕೇಂದ್ರಿತ ಇಂಗ್ಲಿಷ್ ಕೇಂದ್ರಿತ ಶಿಕ್ಷಣವನ್ನು ಪಡೆದಂಥವ್ರಿಗೆ ಬ್ರಿಟಿಷ್ ರಾಜ್ಯದ ಒಳಗೆ, ಬ್ರಿಟಿಷ್ ಆಡಳಿತದ ಒಳಗೆ ಉದ್ಯೋಗಗಳು ಸಿಗಕ್ಕೆ ಶುರು ಆಯಿತು. ಸೊ ಅಲ್ಲಿ ಮ್ಯಾನಿಪುಲೇಟ್ ಮಾಡಕ್ಕೆ ಶುರು ಮಾಡಿದ್ರು. ಸೊ ಇಲ್ಲಿ ಉದ್ಯೋಗ ಸಿಗಬೇಕು ಅಂತಂದರೆ ಇಂಗ್ಲಿಷ್ ಕಲಿಬೇಕು. ಇಂಗ್ಲಿಷ್ ಶಾಲೆಗಳಿಗೆ ಹೋದರೆ ಉದ್ಯೋಗ ಸಿಗುತ್ತೆ. ಮತ್ತು ಅವ್ರ ಕಂಟ್ರೋಲ್ ಬಂದಂಥ ಯಾವುದೆಲ್ಲ ಪ್ರದೇಶಗಳಿರ್ತಾವೋ ಆ ಪ್ರದೇಶಗಳಲ್ಲಿ ನಮ್ಮ ದೇಶೀಯ ಶಾಲೆಗಳಿಗೆ ಅನುದಾನವನ್ನು ಕಟ್ ಮಾಡೋಕ್ಕೆ ಶುರು ಮಾಡಿದ್ರು. ರಿಸೋರ್ಸಸ್ ಮೇಲೆ ಅವ್ರ ಕಂಟ್ರೋಲ್ ಸಿಗ್ತಾ ಹೋದಂಗೆ ದೇಶೀಯ ಶಾಲೆಗಳಿಗೆ ಅನುದಾನ ಕಟ್ ಮಾಡಿದ್ರು, ಇಂಗ್ಲಿಷ್ ಕೇಂದ್ರಿತ ಶಾಲೆಗಳಿಗೆ ಅನುದಾನವನ್ನು ಹೆಚ್ಚು ಮಾಡ್ತಾ ಹೋದರು. ಸೊ ಗ್ರ್ಯಾಜುವಲಿ ಸಮಾಜವನ್ನು ಇಂಗ್ಲಿಷ್ ಸೆಂಟ್ರಿಕ್ ಎಜುಕೇಷನ್ ಕಡೆಗೆ, ಇಂಗ್ಲಿಷ್ ಕೇಂದ್ರಿತ ಶಿಕ್ಷಣದ ಕಡೆಗೆ ಡೈವರ್ಟ್ ಮಾಡ್ತಾ ಹೋದರು. ಇವನ್ ಮೆಕಾಲೆ ಉದ್ದೇಶ ಏನು ಅವನು ಹೇಳ್ತಾನೆ, ಅವನು ಇಟ್ಸ್ ಎ ಸ್ಟೇಟೆಡ್ ಆಬ್ಜೆಕ್ಟಿವ್, ತನ್ನ ಉದ್ದೇಶಗಳಲ್ಲಿ ಹೇಳ್ತಾನೆ. ಭಾರತೀಯರಲ್ಲಿ ಕೆಲವರನ್ನ ನೋಡುವುದಕ್ಕೆ ಭಾರತೀಯರು, ಆದರೆ ವಿಚಾರದಲ್ಲಿ, ಅವರ ಆಚಾರಗಳಲ್ಲಿ, ಅವರ ಆಸಕ್ತಿಗಳಲ್ಲಿ ಬ್ರಿಟಿಷರನ್ನಾಗಿ ನಾವು ಮಾರ್ಪಾಡು ಮಾಡಬೇಕು ಅಂತ. ಇಂಡಿಯನ್ ಟು ಲುಕ್ ಅಟ್ ಬಟ್ ಬ್ರಿಟಿಷ್ ಇನ್ ದೇರ್ ಥಾಟ್ಸ್ ಅಂಡ್ ಟೇಸ್ಟ್ಸ್ ಅಂತ. ಇದು ಒಂಥರ ಆಕ್ಚುಲಿ ಇದು ತುಂಬಾ ಟ್ರೆಂಡಿಂಗ್ ಇರುವಂತ ಲೈನ್. ಇತ್ತೀಚೆಗೆ ನಾವು ಇದನ್ನ ತುಂಬಾ ಕೇಳ್ತಾ ಇದ್ದೀವಿ. ನೋಡೋದಕ್ಕೆ ಮಾತ್ರ ನಾವು ಇಂಡಿಯನ್ಸ್ ತರ ಕಾಣಿಸ್ತೀವಿ ಅಷ್ಟೇ, ಅಂಡ್ ಥಾಟ್ಸ್ ಎಲ್ಲ ಬ್ರಿಟಿಷು ವೆಸ್ಟರ್ನೈಸೇಷನ್ ಆಗ್ಬಿಟ್ಟಿದೆ ಅಂತ ಹೇಳಿ ಸಾಕಷ್ಟು ಟ್ರೆಂಡಿಂಗ್ ಆದಂತಹ ಸ್ಟೇಟ್ಮೆಂಟ್. ಸೊ ಅವನ ಉದ್ದೇಶ ಏನಿತ್ತು ಅಂತಂದ್ರೆ, ಕೆಲವರನ್ನ ನಾವು ಈ ತರ ತಯಾರು ಮಾಡ್ಬಿಟ್ರೆ, ಈಗ ಒಬ್ಬ ಬ್ರಿಟಿಷರ್ ಬಂದು ನೀನ್ ಸರಿ ಇಲ್ಲ, ನೀನ್ ಮಾಡ್ತಿರೋದು ಸರಿ ಇಲ್ಲ, ನಿನ್ನ ಆಚಾರ ವಿಚಾರಗಳು ಸರಿ ಇಲ್ಲ, ನಿನ್ನ ಸಂಸ್ಕೃತಿ ಸರಿ ಇಲ್ಲ, ನಿಮ್ದೆಲ್ಲ ಕಟ್ಟುಕತೆಗಳು, ಇದೆಲ್ಲ ಬೂಟಾಟಿಕೆ, ಇದನ್ನೆಲ್ಲ ಹೇಳಿದ್ರೆ ಯಾರು ಕೇಳ್ತಾರೆ? ಅದೇ ನಮ್ಮ ಪಕ್ಕದ ಮನೆಯವನೊಬ್ಬ ಬಂದು ಹೇಳಿದ್ರೆ ಅವನ ಜೊತೆ ಮಾತಾಡ್ತೀವಿ ನಾವು, ಹೌದೇನಪ್ಪ ಯಾಕೆ ಏನು ಅಂತ. ಅವನನ್ನು ನಾವು ವಿದ್ಯಾವಂತ ಅಂತ ಪ್ರೊಜೆಕ್ಟ್ ಮಾಡಿದ್ರೆ ಅವನ ಮಾತಿಗೆ ಬೆಲೆ ಕೊಡ್ತೀವಿ. ಸೊ ಕೆಲವು ಭಾರತೀಯರನ್ನ ತಮ್ಮ ಕೆಲಸಗಳನ್ನ ಸಾಧಿಸೋದಕ್ಕೆ ಬೇಕಾಗಿರೋ ರೀತಿಯಲ್ಲಿ ಮೌಲ್ಡ್ ಮಾಡಕ್ ಶುರು ಮಾಡಿದ್ರು. ಆದ್ರೆ ಇದು ಅದರಲ್ಲಿ ಹೋದಂಥವ್ರಿಗೆ ಇದು ಅವಕಾಶದ ತರ ಕಾಣಿಸಕ್ ಶುರು ಆಯ್ತು. ಉದ್ಯೋಗದ ಅವಕಾಶ, ಬೆಳವಣಿಗೆ ಅವಕಾಶ, ವಿದ್ಯಾಭ್ಯಾಸದ ಅವಕಾಶ ಅಂತ ಕಾಣ್ತಾ 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 ಯಾವುದು ನಮ್ಮನ್ನ ನಾಶ ಮಾಡೋದಕ್ಕೋಸ್ಕರ ಅಂತ ಡಿಸೈನ್ ಆಗಿದೆಯೋ ಅದೇ ನಮ್ಮನ್ನ ಉದ್ಧಾರ ಮಾಡೋಕ್ಕೋಸ್ಕರ ಇರುವಂತ ವ್ಯವಸ್ಥೆ ಅಂತ ಜನಗಳು ತಾವಾಗೇ ಅದ್ರಲ್ಲಿ ಹೋಗಿ 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 ಒಳಗೆ ಬೀಳ್ತಾ ಹೋದ್ರು. ದುರಂತ ಅಂದ್ರೆ ಬರ್ತಾ 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 ಇದು ಕೆಲವರನ್ನ ತಯಾರು ಮಾಡಬೇಕು ಅನ್ನುವಂತ ವ್ಯವಸ್ಥೆ ಏನಿತ್ತು ಭಾರತೀಯರನ್ನ ಕಂಟ್ರೋಲ್ ಮಾಡೋದಕ್ಕೆ, ಮನೆ ಮನೆಗಳಲ್ಲೂ ಸೇರ್ಕೊಂಡ್ಬಿಟ್ಟಿದೆ ಇವಾಗ, ಹಬ್ಕೊಳ್ತಾ ಹೋಯ್ತು ಅಷ್ಟೇ. ಅದೇ ನಮ್ಮ ಮೂಲ. ಇವಾಗ ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆಯ ಮೂಲ ಇನ್ನೂ ಮೆಕಾಲೆ ಕ್ರಿಯೇಟ್ ಮಾಡಿದಂತ ಮಾಡೆಲ್. ಓಕೆ, ಸೊ ಇಲ್ಲಿ ಬಿಫೋರ್ ವಿ ಗೆಟ್ ಇನ್ ಟು ನಮ್ಮ ಮಾಡೆಲ್ ಬಗ್ಗೆ, ಎಜುಕೇಷನ್ ಮಾಡೆಲ್ ಬಗ್ಗೆ ಮಾತಾಡೋದಕ್ಕೂ ಮುನ್ನ, ಈಗ ಇಂಗ್ಲಿಷ್ ಲ್ಯಾಂಗ್ವೇಜಿಂದ ಅವರನ್ನು ಆಕರ್ಷಣೆ ಮಾಡ್ಕೊಳ್ತಾ ಶುರು ಆಯಿತು. ಸೊ ನಾವು ಆ್ಯಕ್ಚುಲಿ ಚಿಕ್ಕಂದಿಂದ ಬೆಳೆದಿರೋದು ಅಂದರೆ ನಮ್ಮ ತಾಯ್ತನ, ನಮ್ಮ ಒಂದು ಕನ್ನಡತನ ಅಥವಾ ನಮ್ಮ ಲ್ಯಾಂಗ್ವೇಜ್ಗೆ ಇಷ್ಟು ರೂಟೆಡ್ ಆಗಿರ್ತೀವಿ, ಅದರಲ್ಲಿ ನಾವು ಪೇಟ್ರಿಯಾಟಿಸಮ್ನ ತೋರಿಸ್ತೀವಿ. ಈಗ ಕಾಮನ್ ಮ್ಯಾನ್ ಹೋದರೆ, ನಾನೊಂದು ಕಡೆ ಹೋದರೆ ನನ್ನ ಲ್ಯಾಂಗ್ವೇಜಲ್ಲಿ ಮಾತಾಡಿದ್ರೆ ಸಾಕಪ್ಪ, ಅದೇ ಅವ್ನಿಗೊಂದು ರೀತಿಯಲ್ಲಿ ಪೇಟ್ರಿಯಾಟಿಸಮ್ ತೋರಿಸೋದು. ಸೋಲ್ಜರ್ ಆದರೆ ಎಲ್ಲೋ ಗಡಿಯಲ್ಲಿ ನಿಂತಿರ್ತಾರೆ, ಬಟ್ ನಮಗೆ ಅದೇನೆ. ಸೊ ಲ್ಯಾಂಗ್ವೇಜು ಒಂಥರ ನಮ್ಮ ಸೈಕಲಾಜಿಕಲಿ ತುಂಬ ಇಂಪ್ಯಾಕ್ಟ್ಫುಲ್ ಅನ್ನೋದು ಎಲ್ರಿಗೂ ಗೊತ್ತಿರೋವಂಥದ್ದು. ಸೊ ಇಲ್ಲಿಂದ ಶುರು ಆಯ್ತಾ ಅಂತ ನೋಡಿ. ನಿಮಗೆ ಒಂದು ಭಾಷೆಯನ್ನು ಓದೋದಕ್ಕೆ ಬರೆಯೋದಕ್ಕೆ ಬಂದಿಲ್ಲ ಅಂತಂದರೆ, ಆ ಭಾಷೆಯ ಪ್ರದೇಶ ಏನಿರುತ್ತೋ ಅಲ್ಲಿನ ಸಂಸ್ಕೃತಿ ಜೊತೆಗೆ ನಿಮಗೆ ಕನೆಕ್ಷನ್ ಬರೋದಿಲ್ಲ. ಕನ್ನಡ ಓದಕ್ಕೆ ಬರೆಯೋದಕ್ಕೆ ಬಂದಿಲ್ಲ ಅಂತಂದ್ರೆ ಕನ್ನಡ ಸಾಹಿತ್ಯ ನೀವು ಓದಕ್ಕಾಗೋದಿಲ್ಲ. ಕನ್ನಡ ಸಾಹಿತ್ಯ ಓದಿಲ್ಲ ಅಂತಂದ್ರೆ ಕನ್ನಡ ನೆಲದ ಸೊಗಡು ನಿಮ್ಗೆ ಅರ್ಥ ಆಗೋದಿಲ್ಲ. ಸೊ ನೀವು ನಿಮ್ಮ ಸಂಸ್ಕೃತಿ ಜೊತೆಗೆ ಆಳವಾದ ಬಾಂಧವ್ಯ ಇದ್ದಾಗ ಅದರಿಂದ ನಿಮ್ಮನ್ನು ಕಿತ್ತಾಕ್ಬೇಕು ಅಂತಂದ್ರೆ ಆ ಭಾಷೆಯನ್ನು ಡಿಸ್ಕನೆಕ್ಟ್ ಮಾಡಬೇಕು. ಎಷ್ಟು ಇದು ತುಂಬಾ ಆಳವಾಗಿ ಬೇರೆ ಬೇರೆ ಲೆವೆಲ್ಗಳಲ್ಲಿ ನಡೆಯುವಂತ ಕೆಲಸ. ಎಕ್ಸಾಕ್ಟ್ಲಿ. ಸಾಮಾನ್ಯ ಜನಗಳಿಗೆ ಅರ್ಥವೇ ಆಗೋದಿಲ್ಲ. ಭಾಷೆ ಬರೀ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸೋದಕ್ಕಿರುವಂತ ಒಂದು ಸಾಧನ ಮಾತ್ರ ಅಲ್ಲ.
ಭಾಷೆ ನಮ್ಮ ಸಂಸ್ಕೃತಿ ಜೊತೆಗೆ ಕನೆಕ್ಟ್ ಮಾಡೋಕ್ಕಿರುವಂಥ ಒಂದು ಬ್ರಿಡ್ಜ್ ಅದು. ಹ್ಮ್ ಸೊ ಅದಕ್ಕೆ ಮಾತೃಭಾಷೆಯ ಶಿಕ್ಷಣ, ಮಾತೃಭಾಷೆ ಗಟ್ಟಿ ಇಲ್ಲದೆ ಇರುವಂಥವನಿಗೆ ಹ್ಮ್ ವ್ಯಕ್ತಿತ್ವದಲ್ಲಿ ಆಳ ಕಡಿಮೆ ಇರುತ್ತೆ. ಹ್ಮ್ ಇದನ್ನ ನಾನು ಹೇಳೋದನ್ನ ಕಂಟೆಸ್ಟ್ ಮಾಡ್ಬೋದು ಜನ, ಹ್ಮ್ ಬಟ್ ನನ್ನ ಪೊಸಿಷನ್ ಅನ್ನ ನಾನು ಡಿಫೆಂಡ್ ಮಾಡ್ತೀನಿ. ಯಾರಾದ್ರೂ ಕಂಟೆಸ್ಟ್ ಮಾಡಿದ್ರೆ ಐ ವಿಲ್ ಗಿವ್ ಯು ರೀಸನ್ಸ್ ವೈ ಐ ಸೇ ದಿಸ್ ಅಂತ. ಓಕೆ. ಸೊ ಮಾತೃಭಾಷೆ ಬಹಳ ಮುಖ್ಯ. ಸೊ ಎಲ್ಲೋ ಒಂದ್ ರೀತಿ ಅದನ್ನ ಅವನು ಕಟ್ ಹೊಡೆದು ಮಾಡ್ಬಿಟ್ಟ. ಕಟ್ ಮಾಡಿ ಇದನ್ನೆಲ್ಲ ಸೊ ಶುರು. ನಿಮ್ಮ ಭಾಷೆ ಹ್ಮ್. ಅನಾಗರಿಕೆ, ಇದು ನಿಮ್ಮ ಸಂಸ್ಕೃತಿನೇ ಅನಾಗರಿಕ, ನಿಮ್ಮಲ್ಲಿ ಬರೀ ಬೂಟಾಟಿಕೆ, ಮೂಢನಂಬಿಕೆಗಳು. ಹ್ಮ್. ನೀವು ಉದ್ಧಾರ ಆಗಬೇಕು ಅಂತಂದ್ರೆ ಇಂಗ್ಲಿಷ್ ಕಲಿಬೇಕು. ಹ್ಮ್ ಹೇಳ್ತಾನೆ ಅ ಬುಕ್ ಆಫ್ ಇಂಗ್ಲಿಷ್, ಹ್ಮ್. ಇಂಗ್ಲಿಷ್ ಅಲ್ಲಿರುವಂತ ಒಂದು ಸೈಂಟಿಫಿಕ್ ಬುಕ್ ಹ್ಮ್. ಭಾರತೀಯರ ಲೈಬ್ರರಿ ಗಟ್ಟಲೆ ಇರುವಂತ ಇಡೀ ಲಿಟ್ರೇಚರ್ಗೆ ಸಮ ಅಂತ. ಹೌದು, ಇದು ನಿಮ್ಮ ಓದಿ ಇಡೀ ಲೈಬ್ರರಿಗಳೇನಿದೆಯೋ ಅದಕ್ಕಿಂತ ದೊಡ್ಡ ವ್ಯಾಲ್ಯೂ ನಮ್ಮದು ಒಂದು ಪುಸ್ತಕಕ್ಕಿದೆ ಅಂತ ಹೇಳ್ತಾನೆ. ಹಾಗಾದ್ರೆ ಈ ಒಂದು ಎಜುಕೇಶನ್ ಮಾಡೆಲ್ ಅಲ್ಲಿ ಈ ರೀತಿಯಾದಂತಹ ಧೋರಣೆ ಶುರುವಾಯಿತು, ಇಂಗ್ಲಿಷ್ನ ಒಂದು ಮೀಡಿಯಂ ಆಗಿ ತಂದ್ರು ಅಂತ ಎಲ್ಲ ನಾವು ಕೇಳ್ಪಟ್ಟಾಗ ಯಾವ ರೀತಿಯಲ್ಲಿ ಬದಲಾಗ್ತಾ ಹೋಯ್ತು? ಹೇಗೆ ಈ ನಮ್ಮ ಸಿಸ್ಟಮ್ ಮಾಡಿಫೈ ಆಗ್ತಾ ಹೋಯ್ತು? ಇಂಗ್ಲಿಷ್ ಕಲಿಯೋದು ತಪ್ಪಲ್ಲ ಮೇಡಮ್, ಇಂಗ್ಲಿಷ್ ಇಸ್ ಅ ಗ್ಲೋಬಲ್ ಲ್ಯಾಂಗ್ವೇಜ್. ಈಗ ನಮಗೂ ಇಂಗ್ಲಿಷ್ ಚೆನ್ನಾಗಿ ಮಾತಾಡಕ್ಕೆ ಬರುತ್ತೆ. ಆ ಭಾಷೆಯನ್ನ ನಮ್ಮ ವ್ಯವಹಾರಕ್ಕಾಗಿ ಬಳಸ್ಕೊಳ್ಳೋ ಮಟ್ಟದವರೆಗೂ ಸರಿ. ಹ್ಮ್. ಆದರೆ ಇಂಗ್ಲಿಷ್ಗೆ ಹೋಲಿಕೆ ಮಾಡಿಕೊಂಡು ನಮ್ಮ ಭಾಷೆಯನ್ನ ಕೀಳು ಅಂತ ಹೇಳೋದಿದೆಯಲ್ಲ, ಹ್ಮ್. ಅದು ಡಿಸ್ಕನೆಕ್ಟ್. ಹ್ಮ್. ಸೊ ಭಾಷೆಗಳನ್ನ ಕಲೀರಿ ನೀವು. ನಮ್ಮ ದೇಶದಲ್ಲಿ ಎಷ್ಟೋ ನಾಯಕರುಗಳಿಗೆ 10-15 ಭಾಷೆಗಳು ಬರ್ತವೆ. ಹ್ಮ್. ನಮ್ಮ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಪಿ ವಿ ನರಸಿಂಹರಾಯರ ಬಗ್ಗೆ ಹೇಳ್ತಾರೆ, ಅದನ್ನ ಅವ್ರದ್ದು ಲ್ಯಾಂಗ್ವೇಜ್ ಹ್ಮ್. ಎಷ್ಟು 10 ಭಾಷೆಗಳು ಅವ್ರಿಗೆ ಬರ್ತಿತ್ತು ಸ್ಪಷ್ಟವಾಗಿ ಮಾತಾಡೋದಕ್ಕೆ ಅಂತ ಹೇಳ್ತಿದ್ರು. ಹ್ಮ್. ಸೊ ಭಾಷೆ ಕಲಿಯೋದು, ಆ ಭಾಷೆಯನ್ನು ನಿಮ್ಮ ವ್ಯವಹಾರಕ್ಕೆ ಬಳಸ್ಕೊಳ್ಳೋದು, ಆ ಭಾಷೆಯನ್ನು ಬಳಸ್ಕೊಂಡು ಅದರಲ್ಲಿರೋ ಲಿಟ್ರೇಚರ್ ನಾಲೆಡ್ಜನ್ನು ಪಡ್ಕೊಳ್ಳೋದು ತಪ್ಪಿಲ್ಲ. ಹ್ಮ್. ಆದರೆ ಒಂದು ಭಾಷೆಯನ್ನು ಕಲಿತಾ ಕಲಿತಾ ಹ್ಮ್. ನಮ್ಮ ಮಾತೃಭಾಷೆಯನ್ನು ನಾವು ಕೀಳಾಗಿ ನೋಡೋಕ್ಕೆ ಶುರು ಮಾಡಿದ್ವಲ್ಲ, ಹ್ಮ್. ಅಲ್ಲಿ ನಾವು ದಾರಿ ತಪ್ಪಕ್ಕೆ ಶುರು ಮಾಡಿದ್ದು. ಅದನ್ನು ಅವ್ರು ಮಾಡಿದ್ರು. ಇಂಗ್ಲಿಷ್ ಇಸ್ ಸುಪೀರಿಯರ್, ನಿಮ್ಮದೆಲ್ಲ ಇನ್ಫೀರಿಯರ್ ಅನ್ನೋದನ್ನು ಪ್ರೊಜೆಕ್ಟ್ ಮಾಡ್ತಾ ಹೋದ್ರು. ಹ್ಮ್. ನಾವು ಅದನ್ನು ನಂಬುತ್ತಾ ಹೋದ್ವಿ. ಇಂಗ್ಲೀಷನ್ನು ಕಲಿಯೋದ್ರ ಜೊತೆಗೆ ನಮ್ಮನ್ನು ನಾವು ಕಳ್ಕೊಳ್ತಾ ಹೋದ್ವಿ. ಇವಾಗ ಅದು ಕಂಪ್ಲೀಟ್ ಆಗ್ಬಿಟ್ಟಿದೆ ಆಲ್ಮೋಸ್ಟ್. ಆದ್ರೆ ಇದೆಲ್ಲ ಆಗಿದ್ದು ಸರಿಸುಮಾರು ನಾವು ಈ ನಂಬರ್ಸ್ ನೋಡೋದಾದ್ರೆ ಸೆಂಚುರಿ 1835 ಅಲ್ಲೇ ಇದಾಯ್ತು ಅಂತ ಅಲ್ಲಿಂದ ಶುರು ಆಯ್ತು. ಬಟ್ ನಮಗೆ ಅವರ ಆಳ್ವಿಕೆ ಮುಗ್ದಿದ್ದು 1947 ಅಲ್ಲಿ ಇಂಡಿಪೆಂಡೆನ್ಸ್ ಬಂತು. ಬಟ್ ಬಂದಾದ ನಂತರದಲ್ಲಿ ಆಗಬಹುದಾದಂತಹ ಚೇಂಜಸ್ಗಳಿತ್ತು, ಯಾಕೆ ಆಗಲಿಲ್ಲ? ನಮ್ಮ ಸಾಮಾನ್ಯರಲ್ಲಿರುವಂತಹ ಮೆಕಾಲೆಯ ಮಕ್ಕಳು ಅಂತ ಹೇಳ್ತೀನಿ ನಾನು ಕೆಲವರನ್ನ. ಓಕೆ. ಮೆಕಾಲೆಯ ಮಕ್ಕಳು ಅಂತಂದ್ರೆ, ಹಾ. ಮೆಕಾಲೆ ಯಾವ ಬೀಜವನ್ನ ಬಿತ್ತಿದನೋ ಆ ಬೀಜ ಮನಸ್ಸಿನಲ್ಲಿ ಬೆಳೆದು ಗಟ್ಟಿಯಾಗಿ ನಿಂತು ಮರವಾಗಿ ಬೆಳೆದಿರುವಂತ ಹ್ಮ್. ಮನಸ್ಸುಗಳಿರುವಂತ ಮನುಷ್ಯರು ಯಾರಿರ್ತಾರೋ ಅವರೆಲ್ಲ ಮೆಕಾಲೆ ಮಕ್ಕಳು. ಓಕೆ. ಓಕೆ. ಇಂಡಿಯನ್ ಬೈ ಅಪಿಯರೆನ್ಸ್, ಇಂಗ್ಲಿಷ್ ಬೈ ಥಾಟ್. ಹ್ಮ್. ಓಕೆ. ಸೊ ಅದು ಕೆಲವರಲ್ಲಿ ತುಂಬಾ ಗಾಢವಾಗಿ ಕೂತಿತ್ತು. ಇಂಗ್ಲಿಷ್ ಸೆಂಟ್ರಿಕ್ ಸೊಸೈಟಿ ಇರಬೇಕು. ಹ್ಮ್. ಇಂಡಿಯನೈಸ್ ಮಾಡಲಿಲ್ಲ. 1947 ವಾಸ್ ದ ಬಿಗ್ಗೆಸ್ಟ್ ಆಪರ್ಚುನಿಟಿ. 1947 ಬಿಗ್ಗೆಸ್ಟ್ ಆಪರ್ಚುನಿಟಿ. ಜಪಾನ್ನಲ್ಲಿ ಕೂಡ ಈ ತರ ಒಂದು ಕ್ರಾಂತಿ ಆಯ್ತು. ಅವರು ವೆಸ್ಟರ್ನ್ ಎಜುಕೇಶನ್ ಅನ್ನ ತಗೊಂಡು ಬಂದ್ರು. ಮೇಜಿ ರೆವಲ್ಯೂಷನ್ ಅಂತಾನೆ ಹೇಳ್ತಾರೆ, ಮೇಜಿ ರಿಫಾರ್ಮ್ಸ್ ಅಂತ ಹೇಳ್ತಾರೆ ಅದನ್ನ. ಓಕೆ. ಅವರು ತಮ್ಮ ಕಲ್ಚರ್ ಅನ್ನ ತರಕ್ ಶುರು ಮಾಡಿದ್ರು ವಾಪಸ್. ಒಂದು ಮಟ್ಟಿಗೆ ಅವ್ರಿಗೂ ಒಬ್ಸೆಷನ್ ಬಂದಿತ್ತು, ವೆಸ್ಟರ್ನೈಸ್ಡ್ ನಾಲೆಡ್ಜ್ ಸಿಸ್ಟಮ್ಸ್ ಬಗ್ಗೆ ಒಬ್ಸೆಷನ್ ಬಂತು. ಅದಾದ್ಮೇಲೆ ಈ ಒಬ್ಬ ಲೀಡರ್ ಬಂದು ಹಿ ಬ್ರಾಟ್ ಇನ್ ದೋಸ್ ಚೇಂಜಸ್. ತಮ್ಮ ಕಲ್ಚರ್ ವಿಷಯಗಳನ್ನ ಸಿಸ್ಟಮ್ ಒಳಗಡೆ ತಂದು ಕೆಲವೇ ದಶಕಗಳಲ್ಲಿ ಜಪಾನ್ ಬಿಕೇಮ್ ಅ ವೆರಿ ಕಲ್ಚರಲಿ ರೂಟೆಡ್ ಸೊಸೈಟಿ. ನಮಗ ಆ ಅವಕಾಶ 1947ರಲ್ಲಿತ್ತು. ಅಲ್ಲಿಂದ ಮುಂದಕ್ಕೂ ಬೇಕಾದಷ್ಟು ಎಜುಕೇಶನ್ ಪಾಲಿಸಿಗಳು ಬರುವಂಥ ಟೈಮಲ್ಲೂ ಇತ್ತು. ಪ್ರಾಬ್ಲಮ್ ಅನ್ನ ಐಡೆಂಟಿಫೈ ಮಾಡೋದಕ್ಕೆ, ಡಯಾಗ್ನೋಸ್ ಮಾಡೋದಕ್ಕೆ, ಧೈರ್ಯವಾಗಿ ಇದು ಪ್ರಾಬ್ಲಮ್ ಅಂತ ಹೇಳ್ಕೊಳ್ಳೋದಕ್ಕೂ ನಮ್ಮ ನಾಯಕರಿಗೆ ಆಗಿನ ಕಾಲದಲ್ಲಿ ಧೈರ್ಯ ಬರಲಿಲ್ಲ. ದೇ ಹ್ಯಾಡ್ ಟು ಮೇಕ್ ಎಜುಕೇಶನ್ ಇಂಡಿಯನೈಸ್ಡ್. ಭಾರತೀಯ ಸಂಸ್ಕಾರಗಳು, ಭಾರತೀಯ ಸಂಸ್ಕೃತಿ ಮತ್ತೆ ಭಾರತೀಯತೆ, ಈ ಮೂರು ಸಂಸ್ಕಾರ, ಸಂಸ್ಕೃತಿ, ಭಾರತೀಯತೆಯನ್ನು ಶಿಕ್ಷಣದೊಳಗೆ ತರಬೇಕಿತ್ತು. ಇದು ಮೂರನ್ನೂ ಶಿಕ್ಷಣದಿಂದ ಹೊರಗಿಟ್ಟು ಆತ್ಮವಿಲ್ಲದ ಹೆಣದ ತರದಲ್ಲಿ ಶಿಕ್ಷಣ ವ್ಯವಸ್ಥೆಯನ್ನು ತಂದ್ಬಿಟ್ರು. ಆತ್ಮವಿಲ್ಲದ ಶರೀರ, ಹೆಣ ನಮ್ಮ ಶಿಕ್ಷಣ ವ್ಯವಸ್ಥೆ. ಬೇಕಲ್ಲ, ಹೇಳ್ತಾ ಇರೋ ಮಾತು ಎಷ್ಟು ತೂಕವಾಗಿದೆ ಅಂತಂದ್ರೆ, ಆತ್ಮವಿಲ್ಲದ ಶರೀರಪ್ಪ, ನಿಜವಾಗ್ಲು ತುಂಬಾ ಹೋಲಿಕೆನೆ ನನಗೆ ಅಲ್ವಾ. ನಮ್ಮ ವ್ಯವಸ್ಥೆಗೆ ಆತ್ಮ ಯಾವುದು? ಸಮಾಜವನ್ನ ಹಿಡಿದಿಡ್ಬೇಕು, ಒಗ್ಗಟ್ಟಾಗಿಡ್ಬೇಕು ಅಂತಂದ್ರೆ ಅವ್ರನ್ನೆಲ್ಲ ಬೈಂಡ್ ಮಾಡೋದು ಯಾವುದು? 47ರ ನಂತರದ ಅಸ್ತಿತ್ವವ ನಮ್ಮದು ಸಾವಿರಾರು ವರ್ಷಗಳ ಅಸ್ತಿತ್ವ, ಒಂದು ನಾಗರಿಕತೆಯ ಅಸ್ತಿತ್ವ. ಇದುವರೆಗೂ ಇಷ್ಟು ಮಟ್ಟದ ಅಟ್ಯಾಕ್ಗಳಾಗಿ ಜೀವಂತ ಇರುವಂತಹ ಏಕೈಕ ನಾಗರಿಕತೆ. ಅಷ್ಟು ರೆಸಿಲಿಯನ್ಸ್ ಇದೆ. ಅದರ ಆತ್ಮವೇ ಸಂಸ್ಕಾರ, ಸಂಸ್ಕೃತಿ, ಭಾರತೀಯತೆ. ಕಿತ್ತುಬಿಟ್ಟ ಮೇಲೆ ಇನ್ನೇನು ಉಳಿತು?
ಆ್ಯಕ್ಚುಲಿ ನೀವು ಹೇಳುವಾಗ ಈಗ ಇಂಗ್ಲಿಷ್ನ ಮಾತ್ರ ಅವರು ಎಲ್ಲೋ ಟಾರ್ಗೆಟ್ ಮಾಡ್ಕೊಂಡಿರಲಿಲ್ಲ. ಸಿಲೆಬಸ್ ಕಡೆಗೆ ಅಂತ ಬಂದರೆ ಸಿಲೆಬಸ್ನಲ್ಲೂ ಸಾಕಷ್ಟು ಚೇಂಜಸ್ನ ಮಾಡ್ತಾ ಬಂದರು. ಸೊ ಸಿಲೆಬಸ್ ಬಗ್ಗೆ ಹೇಳೋದಾದರೆ ಹೇಗೆ, ಈಗ ನಮಗೆ ಬೇಕಾಗಿರೋದು ಈಗ ನಮ್ಮ ಮಕ್ಕಳು ಏನು ಓದ್ತಾ ಇದ್ದಾರೆ, ಮೆಕಾಲೆ ಮಾಡೆಲ್ ತಂದ ಅದನ್ನೇನೋ ಇವ್ರು ಫಾಲೋ ಮಾಡ್ತಾ ಇದ್ದಾರೆ. ಸೊ ಒಂದು ನಮ್ಮ ಎಜುಕೇಷನ್ ಸಿಸ್ಟಮಲ್ಲಿ ಈಗ ಏನು ಕಲಿಸ್ತಾರೆ ಸ್ಕೂಲ್ ಹೋದರೆ ನನ್ನ ಮಕ್ಕಳಿಗೆ ಅನ್ನೋದೇ ಟಾಪಿಕ್ಕು. ಸೊ ಆ ನಿಟ್ಟಿನಲ್ಲಿ ನೋಡಿದಾಗ ಎಷ್ಟು ಸೈಕಾಲಜಿಕಲಿ ಅಥವಾ ಯಾವ ಯಾವ ಅಂಶಗಳನ್ನು, ಈಗ ಇತಿಹಾಸನ, ಲಿಟ್ರೇಚರ, ಎಲ್ಲಿ ಅವರು ಅದನ್ನು ಧ್ವಂಸ ನೀವು ಮಾಡ್ತಾರೆ? ನಿಮ್ಮ ಶಾಲಾ ದಿನಗಳಲ್ಲಿ ಏನು ಕಲ್ತಿದ್ದೀರಾ ಅನ್ನೋದನ್ನ ಯೋಚನೆ ಮಾಡಿ. ಹ್ಮ್ ನಿಮಗೆ ಭಾರತೀಯ ಸಮಾಜ ಹೇಗಿತ್ತು ಅಂತ ನೆನಪು ಮಾಡಿಕೊಂಡ್ರೆ ನಿಮಗೆ ಭಾರತೀಯ ಸಮಾಜದ ಬಗ್ಗೆ ಚಿತ್ರಣ ಏನು ಬರುತ್ತೆ? ಜಾತಿ ವ್ಯವಸ್ಥೆ, ಮೇಲ್ಜಾತಿಯವರು ಕೆಳಜಾತಿಯವರನ್ನ ಶೋಷಣೆ ಮಾಡ್ತಾ ಇದ್ರು, ಹೆಂಗಸರನ್ನ ಡೌರಿನಲ್ಲಿ ಸಾಯಿಸ್ತಾ ಇದ್ರು, ಓಕೆ, ಸತಿ ಪದ್ಧತಿ ಇತ್ತು. ನಿಮಗೆ ಎಜುಕೇಷನ್ ಸಿಸ್ಟಮ್ ಒಳಗಡೆ ಅದೆಲ್ಲ ವಾಸ್ತವನೇ, ಅವೆಲ್ಲ ಆಗಿದೆ. ಆದರೆ ನಿಮಗೆ ಮಕ್ಕಳ ಮನಸ್ಸಿನಲ್ಲಿ ನಿಮ್ಮ ಸಂಸ್ಕೃತಿಯ ಬಗ್ಗೆ ಹೆಮ್ಮೆಯನ್ನು ಮೂಡಿಸಿ ಅದರಲ್ಲಿ ಇದ್ದಂತಹ ತಪ್ಪುಗಳನ್ನು ಹೇಳಿ ಆ ತಪ್ಪುಗಳನ್ನು ಹೆಂಗೆ ತಿದ್ದುಕೊಂಡ್ವಿ ಅನ್ನೋದನ್ನು ಹೇಳಬೇಕಲ್ಲ. ಕರೆಕ್ಟ್. ತಪ್ಪುಗಳನ್ನು ತೋರಿಸಿ ನೀವು ಯಾವುದ್ರ ಬಗ್ಗೆ ಪ್ರೌಡ್ ಆಗಿರಬೇಕು ಅಂತ ನೀವು ಇತಿಹಾಸ ಓದಿದ್ರೆ ನಿಮ್ಗೆ ಏನು ಅನ್ಸುತ್ತೆ? ನಮ್ಮ ರಾಜರುಗಳು ಯಾರು ಸ್ಟ್ರಾಂಗ್ ಆಗಿರಲೇ ಇಲ್ಲ ಅಂತ ಸರ್, ಅನ್ಸುತ್ತೆ. ನಾವು ಬರೀ ಓದಿರೋದೇ ಬಂದ್ರು ಹೋದ್ರು ನಮ್ಮವರೆಲ್ಲ ಹೊಡೆಸ್ಕೊಳ್ತಾ ಇದ್ರು ಅಂತ ಆಗ್ಬಿಡುತ್ತೆ. ನಿಜಕ್ಕೂ ಈಗಲೂ ಹೇಳಬೇಕು ಅಂತಂದ್ರೆ ನಾವು ಓದುವಾಗ ನಾವು ನೋಡ್ತಾ ಇದ್ದಿದ್ದು ಮೊಘಲರ ಆಳ್ವಿಕೆಯ ಕಾಲ, ಬ್ಯಾಟಲ್ ಆಫ್ ಪಾಣಿಪತ್ ಇರ್ಬೋದು, ಆ ಯುದ್ಧ ಈ ಯುದ್ಧ, ಸಾಕಷ್ಟು ಅವರನ್ನ ವಿಜೃಂಭಣೆ ಮಾಡಿರುವಂಥದ್ದೇ ನಾವು ನೋಡಿರೋದು. ಆ್ಯಂಡ್ ಬ್ರಿಟಿಷರು ಈ ರೂಲ್, ಈಸ್ಟ್ ಇಂಡಿಯಾ ಮೂವ್ಮೆಂಟ್ ಇರ್ಬೋದು, ಏನೋ ಒಂದಷ್ಟು ರೂಲ್ಗಳು ತಂದರು, ಇದೆಲ್ಲನೇ ನಾವು ಸಹಜವಾಗಿ ಹೇಳಬೇಕು ಅಂದರೆ ಅಷ್ಟೇ ಓದಿರೋದು. ಸೊ ಒಂದು ರೀತಿಯಲ್ಲಿ ಅದು ನಮ್ಮ ಸೈಕಾಲಜಿಕಲಿ ಮಕ್ಕಳ ಮನಸ್ಸಲ್ಲಿ ಇಂಪ್ಯಾಕ್ಟ್ ಮಾಡ್ತು ಅಂತನಾ? ಕರೆಕ್ಟ್. ಮೂರು ಕಾಲಘಟ್ಟ ಮೇಡಮ್ ಇತಿಹಾಸ. ಪ್ರಾಚೀನ ಭಾರತ, ಮಧ್ಯಕಾಲೀನ ಭಾರತ, ಮತ್ತೆ ಮಾಡರ್ನ್ ಇಂಡಿಯಾ ಅಥವಾ ನವೀನ ಭಾರತ ಅಂತ ಅನ್ಕೊಳ್ಳಿ. ಪ್ರಾಚೀನ ಭಾರತದ ಬಗ್ಗೆ ನಮ್ಮ ಮನಸ್ಸಿನಲ್ಲಿ ಕೀಳರಿಮೆ ಮೂಡಿಸಿದ್ರು. ಒಂದು ಕೀಳಾದ, ಒಂದು ಸಮಾನತೆ ಇಲ್ಲದ ವ್ಯವಸ್ಥೆಗಳಿತ್ತು ಅಂತ. ಪ್ರಾಚೀನ ಭಾರತ ಸಾವಿರಾರು ವರ್ಷಗಳ ಹಿಂದಿಂದು. ಮಧ್ಯಕಾಲೀನ ಭಾರತದಲ್ಲಿ ನಮ್ಮನ್ನ ಶಕ್ತಿಹೀನ, ಅಸಹಾಯಕರ ತರ ತೋರಿಸಿದ್ರು. ಎಲ್ಲ ಬಂದ್ರು, ಮುಘಲರು, ಬೇರೆ ಬೇರೆ ಇಸ್ಲಾಮಿಕ್ ಆಡಳಿತಗಾರರು ಬಂದ್ರು, ಎಲ್ಲ ಹೋದ್ರು. ನಮ್ಮವ್ರು ಬರೀ ಹೊಡೆಸ್ಕೊಂತ ಇದ್ರು ಅಂತ. ಸೊ ಹೊಡೆದವ್ರನ್ನ ಗ್ಲೋರಿಫೈ ಮಾಡಿದ್ರು. ಪೋಸ್ಟ್ ಮಿಡಿವಲ್ ಇಂಡಿಯಾ ಅಂತ ನಾವು ನೋಡಿದಾಗ ಬ್ರಿಟಿಷರ್ಸ್ ಬಂದ್ರು, ಅದ್ ಮಾಡಿದ್ರು ಅಂತೆಲ್ಲ ಆಯ್ತು. ಎಲ್ಲದರಲ್ಲೂ ಸೆಲೆಕ್ಟಿವ್. ಭಾರತವನ್ನ ಕೆಟ್ಟ ದೃಷ್ಟಿಯಲ್ಲಿ ತೋರಿಸೋದಕ್ಕೋಸ್ಕರ ಅಂತಾನೆ ಡಿಸೈನ್ ಆಗಿರುವಂತ ಸಿಸ್ಟಮ್. ಇದನ್ನ ನಾನು ಯಾರು ಮಾಡಿದ್ರು ಅಂತಿಲ್ಲ, ಇದನ್ನ ಹಿಂಗ್ ಮಾಡಬೇಕು, ಭಾರತವನ್ನ ಕೆಟ್ಟದಾಗಿ ತೋರಿಸ್ಬೇಕು ಅಂತ ಮಾಡಿದ್ದಾರೆ ಅಂತ ನಾನು ಹೇಳೋದಿಲ್ಲ. ಆದ್ರೆ ಈ ಪಾಲಿಸಿಗಳನ್ನ ಮಾಡುವಾಗ, ಸ್ವಾತಂತ್ರ್ಯ ನಂತರದಲ್ಲಿ ನಮ್ಮ ಶಿಕ್ಷಣ ವ್ಯವಸ್ಥೆಯನ್ನ ಕಟ್ಟುವಾಗ, ಅಷ್ಟೊತ್ತಿಗಾಗಲೇ ಮೆಕಾಲೆ ಮಕ್ಕಳು ತಮಗೆ ಅರಿವಿಲ್ಲದೆ ಭಾರತವನ್ನ ನಾಶ ಮಾಡುವಂತಹ ಯೋಜನೆಯನ್ನು ಮುಂದುವರಿಸ್ಕೊಳ್ತಾ ಹೋದ್ರು. So I'm not blaming the executors of the design. I am telling that the design has been very successful. ಆ ಡಿಸೈನ್ ಬಹಳ ಸಕ್ಸಸ್ಫುಲ್ ಆಗಿ ಅದ್ರ ಕೆಲಸ ಮಾಡಿದೆ. ಎಕ್ಸಿಕ್ಯೂಟ್ ಮಾಡ್ತಾ ಇರೋರಿಗೆ ನಾವು ಆ ಡಿಸೈನ್ ಅನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದೀವಿ ಅನ್ನೋದ್ರ ಅರಿವೇ ಇಲ್ಲದ ಮಟ್ಟಿಗೆ ಎಕ್ಸಿಕ್ಯೂಟ್ ಆಗ್ತಾ ಇದೆ. ಸೊ ಇದೆಲ್ಲ ನೋಡುವಾಗ ಒಂದು 20 ವರ್ಷಗಳ ಹಿಂದೆ ಸರ್, IT-BT ಸೆಂಟರ್ಗಳು ಒಂದು ರೀತಿಯಲ್ಲಿ ಇಂಡಿಯಾನ ಕಬಳಿಸ್ಕೊಳ್ತಾ ಹೋಯಿತು. ಫ್ರಮ್ ದ ಲಾಸ್ಟ್ 20 years ನಾವು ನೋಡೋದಾದರೆ ಅದೇ ಒಂದು ಲೈಫ್ ಸ್ಟೈಲೇ ನಮ್ಮ ಹೆಲ್ತ್ ಆಗಿರ್ಬೋದು, ಎಲ್ಲ ರೀತಿಯಲ್ಲೂ ಅದರಿಂದ ನಾವು ಆಕ್ರಮಿತವಾಗಿದ್ದೀವಿ ಅಂತಲೇ ಹೇಳ್ಬೋದು. ಸೊ ಇದು ಎಲ್ಲೋ ಒಂದು ಕಡೆ ಗ್ಲೋಬಲೈಸೇಷನ್. ಈಗ ಹಾಗಂತ ಅದರಲ್ಲಿ ಡಿಸಡ್ವಾಂಟೇಜಸ್ ಇದೆಯಾ ಪ್ಲೀಸ್ ತಿಳಿಸಿ, ಅಡ್ವಾಂಟೇಜಸ್ ಇದೆಯಾ ಅದನ್ನು ನೀವೇ ತಿಳಿಸ್ಬೇಕು. ಸೊ ಈ IT-BT ಕೆರಿಯರ್ ಆಪರ್ಚುನಿಟೀಸ್ ಅಂತ ಏನು ಬಂತು, ಇದರ ಪಾತ್ರ ಏನು? ಯಾವುದು ತಪ್ಪಲ್ಲ ಮೇಡಮ್, ಎಲ್ಲದಕ್ಕೂ ಅದರದೇ ಆದಂಥ ಎಲ್ಲದರಲ್ಲೂ ಅದರದೇ ಆದಂಥ ಅವಕಾಶಗಳು ಸಿಗುತ್ತೆ, ಅದರ ಲಾಭಗಳಿರುತ್ತೆ. ಗ್ಲೋಬಲೈಸೇಷನ್ ಇಂದ ಉದ್ಯೋಗಗಳು ಸಿಕ್ತು. ನಮ್ಮ ದೇಶದಿಂದ ಜನಗಳು ಬೇರೆ ದೇಶಗಳಿಗೆ ಹೋದ್ರು, ಅಲ್ಲಿ ಉದ್ಯೋಗಗಳನ್ನು ಮಾಡಿದ್ರು, ಅವ್ರ ಫ್ಯಾಮಿಲೀಸ್ ಇಂಪ್ರೂವ್ ಆಯಿತು, ಫೈನಾನ್ಷಿಯಲ್ ಸ್ಟೇಟಸ್ ಇಂಪ್ರೂವ್ ಆಯಿತು, ಎಲ್ಲ ಆಗ್ತಿದೆ. ನನ್ನ ಪ್ರಾಬ್ಲಮ್ ಇರೋದು, ನೀವು ಭಾರತೀಯತೆಯನ್ನು ಕಳ್ಕೊಳ್ತಾ ಇರೋದು ಪ್ರಾಬ್ಲಮ್. ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಸಿಗುವಂಥ ಅವಕಾಶಗಳನ್ನು ಬಳಸ್ಕೊಂಡು ನೀವು ಮುಂದುವರಿರಿ, ಪಾಶ್ಚಾತ್ಯರಾಗಬೇಡಿ. ನೀವು ಇವತ್ತಿನ ಈಗ ಒಂದು ಮಾತಿರ್ತಿತ್ತು, ಇವತ್ತೇನಾದರೂ ಅಮೆರಿಕದಲ್ಲಿ ಆಯಿತು ಅಂತಂದ್ರೆ ಒಂದು 20 ವರ್ಷದಲ್ಲಿ ಅದು ಇಂಡಿಯಾದಲ್ಲೂ ಆಗುತ್ತೆ ಅಂತ. ಸಮಾಜ, ಭಾರತೀಯ ಸಮಾಜ, ನಾವು ಅಮೆರಿಕನ ಒಂದು ವೆಸ್ಟರ್ನ್ ಇನ್ಫ್ಲೂಯೆನ್ಸ್ಗೆ ಈಕ್ವೇಟ್ ಮಾಡೋಣ. ಅಮೆರಿಕ ಇರ್ಬೋದು, ಯುರೋಪಿಯನ್ ದೇಶಗಳಿರ್ಬೋದು, ಎಲ್ಲದನ್ನು ಅವ್ರನ್ನ ಹಿಂಬಾಲಿಸ್ತಾ ಬಂತು. ಯಾವುದರಲ್ಲಿ? ಉಡುಗೆ ತೊಡುಗೆ, ಯೋಚನೆಗಳು, ವಿಚಾರಗಳು. ಈಗ ಸಿಂಗಲ್ ಡೈಮೆನ್ಷನ್ ಥಾಟ್ ಅವರದು, ಬ್ಲ್ಯಾಕ್ ಆ್ಯಂಡ್ ವೈಟ್ ಫಿಲಾಸಫಿ.
ರೈಟ್ ಆ್ಯಂಡ್ ರಾಂಗ್ ಫಿಲಾಸಫಿ. ಕರೆಕ್ಟ್. ಓಕೆ, ಯಾವುದೇ ಒಂದು ಸಮಾಜಕ್ಕೆ ಮೂಲ ಆಧಾರ ಏನು ಯೋಚನೆ ಮಾಡೋದಕ್ಕೆ, ಅವರಿಗೆ ನಂಬಿಕೆಯನ್ನು ಹುಟ್ಟಿಸುವಂತಹ ಆದರ್ಶ ವ್ಯಾಲ್ಯೂ ಫ್ರೇಮ್ವರ್ಕ್ ಏನಿದೆ ಅಂತ. ರೈಟ್ ಆ್ಯಂಡ್ ರಾಂಗ್ ಈಸ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಫಾರ್ ದ ವೆಸ್ಟರ್ನ್ ವರ್ಲ್ಡ್. ಕರೆಕ್ಟ್. ಭಾರತೀಯ ವ್ಯವಸ್ಥೆಯಲ್ಲಿ ಎಲ್ಲದೂ ತನ್ನದೇ ಆದ ಪರ್ಸ್ಪೆಕ್ಟಿವ್ನಲ್ಲಿ ಸರಿ. ಕರೆಕ್ಟ್. ಸ್ವಾತಂತ್ರ್ಯ ಒಂದು ಪರಮೋಚ್ಚವಾದ ಮಟ್ಟದಲ್ಲಿರುವಂತಹ ಸಂಸ್ಕಾರ ಇರುವಂತಹ ದೇಶದಲ್ಲಿ ಸ್ವೇಚ್ಛಾಚಾರವನ್ನ ಸ್ವಾತಂತ್ರ್ಯ ಅಂತ ಪ್ರೊಜೆಕ್ಟ್ ಮಾಡಿಕೊಂಡು ಕರೆಕ್ಟ್. ಸ್ವೇಚ್ಛಾಚಾರಿಗಳಾಗ್ತಾ ಹೋದ್ರು ನಮ್ಮ ಜನಗಳು. ಮೈ ಬಾಡಿ ಮೈ ಚಾಯ್ಸ್, ನನ್ನ ಶರೀರ ನಾನು ಏನು ಬೇಕೋ ಮಾಡ್ಕೊತೀನಿ. ಓಕೆ, ಮೈ ಲೈಫ್ ಮೈ ಚಾಯ್ಸ್, ಅದು ಸ್ವಾತಂತ್ರ್ಯ ಅಲ್ಲ, ಅದು ಸ್ವೇಚ್ಛಾಚಾರ. ದೆರ್ ಇಸ್ ಅ ಥಿನ್ ಡಿಫ್ರೆನ್ಸ್ ಸರ್. ನೀವು ಇವಾಗ ಹೇಳಿದ ವರ್ಡು ಎಷ್ಟೋ ಜನರಿಗೆ ಹೌದು ಇವ್ರು ಯಾಕೆ ನನಗೆ ಹೇಳಬೇಕು ಇದ್ದಾರೆ ಎಷ್ಟೊಂದು ಜನ. ತಪ್ಪಲ್ಲ, ಅಗೇನ್ ನೀವು ಹೇಳ್ದಂಗೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಅಂತ ನಮಗಿದೆ, ರೈಟ್ ಟು ಸ್ಪೀಕ್, ರೈಟ್ ಟು ಎಕ್ಸ್ಪ್ರೆಸ್ ಎಲ್ಲ ಓಕೆ. ಬಟ್ ಅಟ್ ದ ಸೇಮ್ ಟೈಮ್ ನನ್ನತನವನ್ನು ನಾವು ಕಳ್ಕೋಬಾರ್ದು. ಸೊ ಇಲ್ಲಿ ನನ್ನತನ ಅನ್ನೋದೇ ಹೊಟ್ಟೋಗಿದೆ ಅಲ್ಲ, ಇಸ್ ವಾಟ್ ಮೈ ಕ್ವೆಶ್ಚನ್. ಐಡೆಂಟಿಟಿ. ಈಗ ನೋಡಿ, ನೀವು ತುಂಬ ಜನಗಳನ್ನ ಗಮನಿಸಿ, ಅವ್ರವ್ರ ಸ್ವಾತಂತ್ರ್ಯ ಅದು ಖಂಡಿತವಾಗ್ಲೂ ಯಾರು ಏನು ಬೇಕೋ ಮಾಡ್ಬೋದು. ಅವರವರ ಉಡುಗೆ ಅವ್ರ ಇಚ್ಛೆ, ಅವರ ಆಯ್ಕೆಗಳು ಅವ್ರ ಇಚ್ಛೆ, ಅದೆಲ್ಲದು ಸ್ವಾತಂತ್ರ್ಯ ಸಂಪೂರ್ಣವಾಗಿದೆ. ಅದನ್ನ ಯಾರೋ ಹೊರಗಡೆಯಿಂದ ನಮಗೆ ಕೊಡಬೇಕಾದ ಅವಶ್ಯಕತೆ ಇಲ್ಲ. ನಮ್ಮ ದೇಶದಲ್ಲಿ ಇನ್ಬಿಲ್ಟ್ ಅದು. ಈಗ ನಮ್ಮ ದೇಶದ ದರ್ಶನ ಶಾಸ್ತ್ರಗಳಲ್ಲಿ ಚಾರ್ವಾಕನನ್ನ ಒಪ್ತೀವಿ ನಾವು. ಚಾರ್ವಾಕ ಈಸ್ ಅನ್ ಏಥಿಸ್ಟ್. ಭಗವಂತನೇ ಇಲ್ಲ. ಋಣಂ ಕೃತ್ವ ಘೃತಂ ಪಿಬೇತ್ ಅಂತ, ಸಾಲ ಮಾಡಿ ತುಪ್ಪ ತಿನ್ನು ಅಂತ ಚಾರ್ವಾಕ ಹೇಳಿದ್ದು. ಅದೊಂದು ಹಾಡಿದೆಯಲ್ಲ ಅವರ ಸಿನಿಮಾದಲ್ಲಿ, ಸಾಲ ಮಾಡಿ ತುಪ್ಪ ತಿನ್ನು ಅಂತ ಚಾರ್ವಾಕ ಹೇಳ್ತಾನೆ. ಒಂದೇ ಜನ್ಮಪ್ಪ, ನಿನ್ ದೇವ್ರಿಗೆ ಇವ್ರು ಏನಿಲ್ಲ, ಮೋಕ್ಷ ಎಲ್ಲ ಏನಿಲ್ಲ, ಚೆನ್ನಾಗಿ ಮಜಾ ಮಾಡು, ಸಾಲ ಮಾಡಾದ್ರೂ ತುಪ್ಪ ತಿನ್ನು. ಅದನ್ನು ಕೂಡ ನಾವು ಒನ್ ಆಫ್ ದ ಫಿಲಾಸಫೀಸ್ ಅಂತ ಎಕ್ಸೆಪ್ಟ್ ಮಾಡ್ತೀವಿ. ಸೊ ಇಲ್ಲಿ ನನ್ನ ಪ್ರಾಬ್ಲಮ್ ಏನಂತಂದ್ರೆ, ಸಮಾಜದಲ್ಲಿ ಯಾವಾಗ ಜನಗಳಿಗೆ ತಮ್ಮ ಅಸ್ತಿತ್ವದ ಬಗ್ಗೆ ಕ್ಲಾರಿಟಿ ಇರೋದಿಲ್ವೋ, ಯಾರು ಅವರನ್ನ ಹೇಗೆ ಬೇಕಾದರೂ ಮ್ಯಾನಿಪುಲೇಟ್ ಮಾಡ್ಬೋದು, ಮಾಡಿಫೈ ಮಾಡ್ಬೋದು ಅವ್ರ ಥಾಟ್ ಪ್ರಾಸೆಸ್ಸನ್ನು, ಬಟ್ ಅವ್ರಿಗೆ ಅರ್ಥವೇ ಆಗೋದಿಲ್ಲ. ಈಗ ನಾನು ಏನು ಅನ್ನೋದರ ಕ್ಲಾರಿಟಿ ನನಗಿದ್ರೆ, ನನ್ನ ಬೌಂಡ್ರೀಸ್, ನನ್ನ ವ್ಯಾಲ್ಯೂ ಸಿಸ್ಟಮ್ಸ್ ಏನು, ನಾನು ಯಾವುದಕ್ಕೆ ನೋ ಕಾಂಪ್ರಮೈಸ್ ಪೊಸಿಷನ್ನ ತಗೊತೀನಿ, ಇದೆಲ್ಲ ಒಂದು ಉದಾತ್ತ ವಿಚಾರಗಳು ನನ್ನ ಮೂಲ ಆದರ್ಶವಾದಾಗ, ನನ್ನ ಫೌಂಡೇಶನ್ ಆದಾಗ, ಎಕ್ಸಿಸ್ಟೆನ್ಸ್ಗೆ ನನ್ನ ಅಸ್ತಿತ್ವದ ಫೌಂಡೇಶನ್ ಆದಾಗ ಉದಾತ್ತ ವಿಚಾರಗಳು, ನಾನು ಅದ್ರ ಜೊತೆಗೆ ಕಂಪೇರ್ ಮಾಡಿಕೊಂಡು ಏನನ್ನ ಮಾಡ್ಬೋದು ಏನನ್ನ ಮಾಡಬಾರ್ದು ಅಂತ ನಿರ್ಧಾರ ಮಾಡ್ತೀನಿ ಅಲ್ವಾ. ನನ್ನ ಪ್ರಾಪಂಚಿಕ ಸುಖಗಳನ್ನು ಪೂರ್ತಿ ಮಾಡ್ಕೊಳ್ಳೋದೇ ನನ್ನ ಮೂಲ ವಿಚಾರ ಅಂತ ಆಗ್ಬಿಟ್ರೆ, ದೇರ್ ಇಸ್ ನಥಿಂಗ್ ಬಿಯಾಂಡ್ ಮೆಟೀರಿಯಲ್ ಪ್ಲೇಜರ್. ನನಗೆ ಬೇಕಾದ್ದೆಲ್ಲ ನಾನು ತಿನ್ನಬೇಕು, ತಿನ್ನಪ್ಪ ಪರವಾಗಿಲ್ಲ. ಆದರೆ ಆರೋಗ್ಯವಾದದ್ದು ಏನು ಅನ್ನೋ ಪ್ರಜ್ಞೆ ಇದ್ದಾಗ ತಿನ್ನೋದ್ರ ಏನು ಅನ್ನೋದು ನಮಗೆ ಕ್ಲಾರಿಟಿ ಸಿಗುತ್ತೆ ಅಲ್ವಾ. ಆರೋಗ್ಯದ ಬಗ್ಗೆ ತಿಳುವಳಿಕೆ ಇಲ್ದಾಗ ಬೇಕಾದ್ದೆಲ್ಲ ತಿನ್ನುವಂಥ ಸ್ವಾತಂತ್ರ್ಯ ಸ್ವೇಚ್ಛಾಚಾರ ಆಗ್ಬಿಡುತ್ತೆ.